ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ನ ಕೊರತೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಇದರ ಪರಿಣಾಮವಾಗಿ ಇಂದಿರಾ ಕ್ಯಾಂಟೀನ್ ಕಿಚನ್ಗಳಿಗೂ ಕೂಡ ಗ್ಯಾಸ್ನ ಅಭಾವ ತಟ್ಟಿದೆ. ಬೆಂಗಳೂರಿನಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೊರತೆ ಪರಿಣಾಮದಿಂದಾಗಿ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಇನ್ನು ಮಲ್ಲೇಶ್ವರಂ ಕಿಚನ್ನಲ್ಲಿ ಕೇವಲ ಉಪಹಾರವನ್ನ ಮಾತ್ರ ಅಲ್ಲಿ ತಯಾರಿ ಮಾಡಲಾಗ್ತಾ ಇದೆ. ಮಧ್ಯಾಹ್ನ ಹಾಗೆ ಸಂಜೆಯ ಊಟಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಬಂದಿದೆ. ಈ ಕಿಚನ್ನಿಂದ 20 ಇಂದಿರಾ ಕ್ಯಾಂಟೀನ್ಗಳಿಗೆ ಪೂರೈಕೆಯನ್ನ ಮಾಡಲಾಗ್ತಾ ಇತ್ತು. ಹಲವೆಡೆ ಇಂದಿರಾ ಕ್ಯಾಂಟೀನ್ LPG ಖಾಲಿಯಾಗುವಂತಹ ಆತಂಕ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೊರತೆಯ ಪ್ರಭಾವ ಈಗ ಇಂದಿರಾ ಕ್ಯಾಂಟೀನ್ಗಳ ಮೇಲೂ ಕಾಣಿಸಿಕೊಂಡಿದೆ. ಮಲ್ಲೇಶ್ವರಂನ 2ನೇ ಕ್ರಾಸ್ನಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ನಲ್ಲಿ ಬೆಳಗ್ಗೆ ಕೇವಲ ಉಪಹಾರವನ್ನ ಮಾತ್ರ ಈಗ ನೀಡಲಾಗ್ತಾ ಇದೆ. ಸಾಮಾನ್ಯವಾಗಿ ಬೆಳಗ್ಗೆ 11ರಿಂದ ಮಧ್ಯಾಹ್ನ 12 ಗಂಟೆಯ ನಡುವೆ ಊಟ ಪೂರೈಕೆ ಆಗ್ತಾ ಇತ್ತು. ಆದರೆ ಗ್ಯಾಸ್ ಕೊರತೆಯಿಂದಾಗಿ ಮಧ್ಯಾಹ್ನದ ಊಟದ ತಯಾರಿಕೆ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಈ ಕಿಚನ್ನಿಂದ ಸುಮಾರು 20 ಇಂದಿರಾ ಕ್ಯಾಂಟೀನ್ಗಳಿಗೆ ಆಹಾರವನ್ನ ಇಲ್ಲಿಂದ ಒದಗಿಸಲಾಗ್ತಾ ಇತ್ತು, ಪೂರೈಕೆಯನ್ನ ಮಾಡಲಾಗ್ತಾ ಇತ್ತು. ಪ್ರತಿದಿನ 5,500ರಿಂದ 6,000 ಉಪಹಾರ, ಮಧ್ಯಾಹ್ನ 4,000 ಊಟ ಮತ್ತು ಸಂಜೆ 1,000 ಊಟ ಪೂರೈಕೆಯನ್ನ ಮಾಡಲಾಗ್ತಾ ಇತ್ತು. ಆದರೆ ಇವತ್ತು ಮಧ್ಯಾಹ್ನ ಹಾಗೆ ಸಂಜೆ ಊಟ ತಯಾರಾಗದ ಹಿನ್ನೆಲೆಯಲ್ಲಿ ಹಲವು ಕ್ಯಾಂಟೀನ್ಗಳಲ್ಲಿ ಊಟ ಸಿಗೋದಿಲ್ಲ. ಹಾಗಾಗಿ ಇಂದಿರಾ ಕ್ಯಾಂಟೀನ್ಗೆ ಊಟ ಮಾಡೋದಕ್ಕೆ ಹೋಗೋರು ಕೂಡ ಎಚ್ಚರವನ್ನು ವಹಿಸಲೇಬೇಕಾಗುತ್ತೆ. ಇನ್ನು ಇರಾನ್ ಹಾಗೆ ಇಸ್ರೇಲ್ ಅಮೆರಿಕ ನಡುವೆ ನಡೀತಾ ಇರುವಂತಹ ವಾರ್ ಎಫೆಕ್ಟ್ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರ್ತಾ ಇದೆ ಅಂತ ಹೇಳಿದ್ರೆ, ನೇರವಾಗಿ ಬೆಂಗಳೂರಿನಲ್ಲಿ ಕೂಡ ಗ್ಯಾಸ್ ಸಿಲಿಂಡರ್ನ ಕೊರತೆ ಎದುರಾಗಿದೆ. ಈ ಅಭಾವದಿಂದ ಒಂದು ಕಡೆ ಹೋಟೆಲ್ ಉದ್ಯಮಕ್ಕೆ ಭಾರಿ ಲಾಸ್ ಆಗ್ತಾ ಇದೆ. ಹೋಟೆಲ್ ಮಾಲೀಕರಿಗೆ ಒಂದು ರೀತಿ ಸಂಕಷ್ಟವಾದರೆ, ಇನ್ನೊಂದು ಕಡೆ ಇಂದಿರಾ ಕ್ಯಾಂಟೀನ್ ಕಿಚನ್ಗಳಿಗೂ ಕೂಡ ಈ ಒಂದು ಗ್ಯಾಸಿನ ಅಭಾವ ತಟ್ಟಿದೆ. ಹಾಗಾಗಿ ಅಡುಗೆ ಮಾಡೋದ್ರಲ್ಲೂ ಕೂಡ ಈಗ ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದೆ, ವ್ಯತ್ಯಯನ ಮಾಡಲಾಗಿದೆ. ಅಂದರೆ ಬೆಳಗ್ಗೆ ಕೇವಲ ಬ್ರೇಕ್ಫಾಸ್ಟನ್ನು ಮಾತ್ರ ನೀಡಲಾಗ್ತಾ ಇದೆ, ಮಧ್ಯಾಹ್ನ ಹಾಗೆ ರಾತ್ರಿಯ ಊಟವನ್ನು ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಈಗ ತೀರ್ಮಾನವನ್ನು ಮಾಡಿದ್ದಾರೆ. ಈ ಕಿಚನ್ನಿಂದ 20 ಇಂದಿರಾ ಕ್ಯಾಂಟೀನ್ಗಳಿಗೆ ಊಟ ಪೂರೈಕೆ ಆಗ್ತಾ ಇತ್ತು. ಆದರೆ ಈಗ ಗ್ಯಾಸ್ ಕೊರತೆಯಿಂದಾಗಿ ಊಟವನ್ನು ಪೂರೈಕೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿಯೂ ಕೂಡ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳಾಗೆಲ್ಲ ತಿಳಿಸ್ತಾ ಇದ್ದಾರೆ. ಈ ಕಿಚನ್ನಿಂದ ಸಾಕಷ್ಟು ಕ್ಯಾಂಟೀನ್ಗಳಿಗೆ ಊಟವನ್ನು ಪೂರೈಕೆ ಮಾಡಲಾಗ್ತಾ ಇತ್ತು, ಒದಗಿಸಲಾಗ್ತಾ ಇತ್ತು. ಆದರೆ ಈಗ ಗ್ಯಾಸ್ ಪೂರೈಕೆ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಸಾಕಷ್ಟು ಜನ ಇಂದಿರಾ ಕ್ಯಾಂಟೀನ್ ಮೊರೆ ಹೋಗ್ತಾ ಇದ್ರು. ಬೆಳಗ್ಗೆ ಮಧ್ಯಾಹ್ನ ಅಂತ ಹೇಳಿದ್ರೆ ಇಂದಿರಾ ಕ್ಯಾಂಟೀನ್ಗೆ ಹೋಗಿ ಕಡಿಮೆ ವೆಚ್ಚದಲ್ಲಿ ಊಟವನ್ನು ಮಾಡ್ತಾ ಇದ್ರು, ಆಹಾರವನ್ನು ಸೇವನೆ ಮಾಡ್ತಾ ಇದ್ರು. ಆದರೆ ಈಗ ಜನರಿಗೂ ಕೂಡ ಒಂದು ರೀತಿ ಸಂಕಷ್ಟ ಎದುರಾಗಿದೆ. ಇನ್ನು ಬೆಂಗಳೂರಿನ ಇಂದಿರಾ ಕ್ಯಾಂಟೀನ್ಗೂ ಕೂಡ ಗ್ಯಾಸ್ನ ಬಿಸಿ ತಟ್ಟಿದೆ. ಅದರಲ್ಲೂ ಕೂಡ ಮಲ್ಲೇಶ್ವರಂದ ಕಿಚನ್ನಲ್ಲಿ ಅಡುಗೆ ಬಂದ್ ಮಾಡಲಾಗಿದೆ. ಮಧ್ಯಾಹ್ನ ರಾತ್ರಿ ಊಟ ಕಟ್ ಮಾಡಲಾಗಿದೆ. 20 ಕ್ಯಾಂಟೀನ್ಗಳ ಆಹಾರ ಪೂರೈಕೆಯಲ್ಲಿ ಬಹಳಷ್ಟು ವ್ಯತ್ಯಯ ಆಗಿದೆ. ಇದಿಷ್ಟು ಇಂದಿರಾ ಕ್ಯಾಂಟೀನ್ನ ಕಥೆಯಾದರೆ, ಇನ್ನೊಂದು ಕಡೆ ಹೋಟೆಲ್ಗಳಿಗೆ ಊಟ ಮಾಡೋದಕ್ಕೆ ಹೋಗೋರಿಗೂ ಕೂಡ ಒಂದು ರೀತಿ ಸಂಕಷ್ಟ ಎದುರಾಗಿದೆ. ಕಾಸ್ಟ್ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ, ಸರಿಯಾದ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ ಅಂಥೇಳಿ. ಹಾಗಾಗಿ ಇನ್ನೊಂದು ಕಡೆ ಸೌದೆ ಒಲೆಗೆ ಮೊರೆ ಹೋಗಿ ಅಡುಗೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಕೆಲವೊಂದಷ್ಟು ಹೋಟೆಲ್ಗಳಲ್ಲಿ ಮಾಡಲಾಗ್ತಾ ಇದೆ. ಈ ರೀತಿಯಾಗಿ ಹೋಟೆಲ್ ಉದ್ಯಮವನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಆದರೂ ಕೂಡ ಅವರ ಮೆನು ಲಿಸ್ಟ್ನಲ್ಲಿ ಶಾರ್ಟ್ಕಟ್ ಮಾಡಲಾಗಿದೆ, ಶಾರ್ಟ್ ಲಿಸ್ಟನ್ನು ಮಾಡಿದ್ದಾರೆ. ಕಡಿಮೆ ರೀತಿಯಾದಂತಹ ಅಥವಾ ರೈಸ್ ಆಗಿರ್ಬೋದು, ರೈಸ್ ಐಟಮ್, ಪಲಾವ್ ಈ ರೀತಿಯಾದಂತಹ ಐಟಮ್ಗಳನ್ನು ಮಾಡ್ತಾ ಇದ್ದಾರೆ. ಮೆನುಗಳನ್ನು ಬದಲಾಗಿ ದೋಸೆ, ರೊಟ್ಟಿ ಇವೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಅದೇ ರೀತಿಯಾಗಿ ಈಗ ಇಂದಿರಾ ಕ್ಯಾಂಟೀನ್ಗೂ ಕೂಡ ಗ್ಯಾಸ್ನ ಅಭಾವದಿಂದಾಗಿ ಬಿಸಿ ತಟ್ಟಿದೆ. ಮಲ್ಲೇಶ್ವರಂನ ಕಿಚನ್ನಲ್ಲಿ ಕೇವಲ ಬ್ರೇಕ್ಫಾಸ್ಟ್ಗೆ ಮಾತ್ರ ಈಗ ನಿರ್ಧಾರವನ್ನು ಮಾಡಲಾಗಿದೆ. ಬ್ರೇಕ್ಫಾಸ್ಟ್ಗಳನ್ನ ತಯಾರಿ ಮಾತ್ರ ಮಾಡಲಾಗುತ್ತೆ. ಹಲವೆಡೆ ಇಂದಿರಾ ಕ್ಯಾಂಟೀನ್ LPG ಖಾಲಿಯಾಗುವಂಥ ಆತಂಕ ಎದುರಾಗಿದೆ. ಇದೇ ರೀತಿ ಮುಂದುವರೆದ್ರೆ, ಒಂದು ವೇಳೆ LPG ಗ್ಯಾಸ್ ಏನಾದರೂ ಸಪ್ಲೈ ಆಗಲಿಲ್ಲ ಅಂತ ಹೇಳಿದ್ರೆ ಇಂದಿರಾ ಕ್ಯಾಂಟೀನ್ ಮುಚ್ಚುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹೇಗೆ ಜನರಿಗೆ ಅಡುಗೆಯನ್ನು ಮಾಡಿಕೊಡೋದಕ್ಕೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ, ಅಂದರೆ ಪ್ರತಿದಿನ 5ರಿಂದ 5,000ದಿಂದ 6,000 ಉಪಹಾರ ಹೋಗ್ತಾ ಇತ್ತು. ಇನ್ನು ಮಧ್ಯಾಹ್ನ 4,000 ಊಟ, ಹಾಗೆ ಸಂಜೆ 1,000 ಊಟವನ್ನು ಇಲ್ಲಿಂದ ಪೂರೈಕೆ ಮಾಡಲಾಗ್ತಾ ಇತ್ತು. ಆದರೆ ಇವತ್ತು ಮಾತ್ರ ಮಧ್ಯಾಹ್ನ ಹಾಗೆ ಸಂಜೆ ಊಟ ತಯಾರಿ ಮಾಡೋದಕ್ಕೆ ಆಗೋದಿಲ್ಲ. ಗ್ಯಾಸ್ ಸಿಲಿಂಡರ್ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಹಲವು ಕ್ಯಾಂಟೀನ್ಗಳಲ್ಲಿ ಊಟ ಸಿಗೋದಿಲ್ಲ ಅಂತಕ್ಕಂಥ ಮಾಹಿತಿಯು ಕೂಡ ಸಿಗ್ತಾ ಇದೆ. ಮಲ್ಲೇಶ್ವರಂನ ಕಿಚನ್ನಲ್ಲಿ ಕೇವಲ ಉಪಹಾರವನ್ನು ಮಾತ್ರ ಈಗ ತಯಾರಿ ಮಾಡಲಾಗ್ತಾ ಇದೆ. ಒಂದು ಕಡೆ ದಿನದಿಂದ ದಿನಕ್ಕೆ ಇರಾನ್ ಹಾಗೆ ಇಸ್ರೇಲ್ ಅಮೆರಿಕ ವಾರ್ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಈ ಬೆನ್ನಲ್ಲೇ ಇದರ ಎಫೆಕ್ಟ್ ನೇರವಾಗಿ ಬೆಂಗಳೂರಿನ ಹೋಟೆಲ್ ಉದ್ಯಮಕ್ಕೆ ಯಾವ ರೀತಿಯಾಗಿ ತಡ್ತಾ ಇದೆ ಅಂತ ಹೇಳಿ 20 ಇಂದಿರಾ ಕ್ಯಾಂಟೀನ್ಗಳಿಗೆ ಪೂರೈಕೆಯನ್ನು ಮಾಡಲಾಗ್ತಾ ಇತ್ತು, ಅಡುಗೆಯನ್ನು ಊಟ ತಯಾರಿಸಿ. ಆದರೆ ಈಗ ಯಾವುದನ್ನು ಕೂಡ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ತಿಳಿಸಲಾಗಿದೆ.